ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗ್ರ್ಯಾಂಡ್ ಬ್ರೈಡಲ್ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸೀರೆಗೆ ಒಂದು ನಾಟ್ ಹಾಕೊಂಡು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನು ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು. 4 ಚೈನ್ ಹಾಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. ಮತ್ತೆ 4 ಚೈನ್ ಹಾಕೊಂಡು ಒಂದು ಬೀಡನ್ನು ಹಾಕೊಳ್ಳೋಣ. ಅದಕ್ಕೆ ದಾರಣ ಮೇಲ್ಗಡೆ ಎಳ್ಕೊಳ್ಳೋಣ. ನಾನಿಲ್ಲಿ ಈ ಥರನಾದಂಥ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬೀಡ್ಸನ್ನು ಚೇಂಜ್ ಮಾಡ್ಕೋಬೋದು. ಬೀಡ್ಸ್ ಹಾಕೊಂಡ್ಮೇಲೆ ಮತ್ತೆ ಒಂದು ಲಾಕ್ ಹಾಕೋತಾ ಇದ್ದೀನಿ. ಲಾಕ್ ಹಾಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 4 ಚೈನ್. ಇವಾಗ ನಾನು 3 ಟೈಮ್ಸು 4 ಚೈನ್ ಹಾಕೋತಾ ಇದ್ದೀನಿ. ಇದು 1, ಇದು 2, ಎರಡನೇದಿದು, ಇದು 3, ಮೂರನೇದು ಹಾಕೋತಾ ಇದ್ದೀನಿ. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಒಂದು ಬೀಡನ್ನು ಹಾಕೋತಾ ಇದ್ದೀನಿ. ದಾರಣ ಬೀಡ್ ಹಾಕೋಬೇಕಾದ್ರೆ ದಾರಣ ಈ ಥರನಾಗಿ ಮೇಲ್ಗಡೆ ಎಳ್ಕೊಂಡು ದಾರಣ ಬೀಡ್ಸನ್ನು ಈ ಥರನಾಗಿ ಲಾಕ್ ಮಾಡ್ಕೋಬೇಕು. ಬೀಡ್ಸನ್ನು ಮತ್ತೆ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಟೈಮ್ಸ್ ಹೀಗೆ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು. ಫಸ್ಟಿಗೆ ಮತ್ತು ಲಾಸ್ಟಿಗೆ ಮಾತ್ರ 2 ಟೈಮ್ಸು 4 ಚೈನ್ ಹಾಕೋಬೇಕು. ಇವಾಗ ನಾನು 4 ಚೈನ್ ಹಾಕೊಂಡ್ಮೇಲೆ 2 ಸಿಂಗಲ್ ಕ್ರೋಶ ಹಾಕೊಂಡು ಎಂಡ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ 2 ಚೈನ್ ಹಾಕೊಂಡು ದಾರನ ಕಟ್ ಮಾಡ್ಕೊಂಡು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಥರನಾಗಿ ಕಾಣಿಸುತ್ತೆ ನೋಡಿ. ಇವಾಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಲಾಕ್ ಹಾಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅದರ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 4 ಚೈನ್ ಹಾಕೊಂಡು ಮೊದಲಿಗೆ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅದರ ಮಧ್ಯದಲ್ಲಿ ಮತ್ತೆ ಸಿಂಗಲ್ ಕ್ರೋಶ. ಇವಾಗ ನಾನು ಟ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಬೀಡ್ಸ್ ಹಿಂದ್ಗಡೆ ಏನು ದಾರ ಬಂದಿರುತ್ತಲ್ವ ಅದರಲ್ಲಿ ಟ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಅದು ಬೀಡ್ಸ್ ದಾರ ಏನಿದೆ ಅಲ್ವ ಅದು ಫಿಲ್ ಆಗುವವರೆಗೂ ನಾವು ಟ್ರಿಬಲ್ ಕ್ರೋಶನ ಹಾಕೋಬೇಕು. ಅಲ್ಲಿ 12ರಿಂದ 14 ಟ್ರಿಬಲ್ ಕ್ರೋಶ ಹಾಕೋಬಹುದು ನಾವು. ನಾನಿಲ್ಲಿ 14 ಟ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಇದು 3 ಸ್ಟೆಪ್ಪಲ್ಲಿ ಬರುತ್ತೆ. ಬೇಸ್ ಲೈನು, ಆಮೇಲೆ ಟ್ರಿಬಲ್ ಕ್ರೋಶ, ಆಮೇಲೆ ಸಿಂಗಲ್ ಕ್ರೋಶ. ಈ ಥರನಾಗಿ 3 ಸ್ಟೆಪ್ಪಲ್ಲಿ ಬರುತ್ತೆ. ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇವಾಗ 8ನೇದು ಹಾಕೋತಾ ಇದ್ದೀನಿ. ಇದು 9, 10. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ.
ಇವಾಗ ನಾನಿಲ್ಲಿ 14 ಹಾಕೊಂಡಿದ್ದೀನಿ. ಮತ್ತೆ ಅದೇ ತರನಾಗಿ ಕಂಟಿನ್ಯೂ ಮಾಡಬೇಕು. ಈಗ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಮೊದಲಿಗೆ ಏನು 4 ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತೆ 4 ಚೈನ್ ಹಾಕೊಂಡು ಮತ್ತೆ ಸಿಂಗಲ್ ಕ್ರೋಶ. ಇವಾಗ ಮತ್ತೆ ತ್ರಿಬಲ್ ಕ್ರೋಶ ಹಾಕೋಬೇಕು. ಈ ಬೀಡ್ಸ್ ಹಿಂದ್ಗಡೆ ಏನ್ ದಾರ ಬಂದಿರುತ್ತಲ್ವಾ ಅಲ್ಲಿನೇ ತ್ರಿಬಲ್ ಕ್ರೋಶ 14 ಹಾಕೋಬೇಕು. ಇದು 3 ಸ್ಟೆಪ್ ಅಲ್ಲಿ ಬಂದಿರುತ್ತೆ ಡಿಸೈನು. ಇವಾಗ 3ನೇದು ಹಾಕೊಂಡಿದೀನಿ. 4 5 ಇದೇ ತರನಾಗಿ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಪೂರ್ತಿ ಕಂಪ್ಲೀಟ್ ಆದ್ಮೇಲೆ 14 ತ್ರಿಬಲ್ ಕ್ರೋಶ ಆದ್ಮೇಲೆ ಮತ್ತೆ 4 ಚೈನ್ ಹಾಕೊಂಡು ಲಾಸ್ಟಿಗೆ ನಾವೇನು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ವ ಎಂಡಿಗೆ ಅಲ್ಲಿ 2 ಸಿಂಗಲ್ ಕ್ರೋಶ ಹಾಕೊಂಡು ಲಾಕ್ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ ಹಾಕೊಂಡು 2 ಚೈನ್ ಹಾಕೊಂಡು ಲಾಕ್ ಮಾಡಿ ದಾರನ ಕಟ್ ಮಾಡ್ಕೊಂಡು ಕಂಪ್ಲೀಟ್ ನೋಡಿ. ಲಾಸ್ಟಿಗೆ ಈ ತರ ಡಿಸೈನ್ ಕಾಣುತ್ತೆ. ಇವಾಗ ಇನ್ನೊಂದು ಸ್ಟೆಪ್ ಅಲ್ಲಿ ಬರುತ್ತೆ, ಅದನ್ನ ಯಾವ ತರನಾಗಿ ಹಾಕೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಅದಕ್ಕೆ ನಾನು ಈ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ, ರೆಡ್ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ತರನಾಗಿ ಹಾಕೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದ್ಲೇ ಸೇಮ್ ಫಸ್ಟಿಗೆ ಏನ್ ನಾವು ಸ್ಟಾರ್ಟ್ ಮಾಡಿರ್ತೀವಲ್ವಾ 2 ಚೈನು ಪಕ್ಕದಲ್ಲಿ 1 ಸಿಂಗಲ್ ಕ್ರೋಶ ಮತ್ತೆ 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ವಾ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಈ ತರ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ 1 ಸಿಂಗಲ್ ಕ್ರೋಶ ಹಾಕೋಬೇಕು. ಪ್ರತಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಆ ತರನಾಗಿ ಸಿಂಗಲ್ ಕ್ರೋಶ ಹಾಕೋತಾ ಹೋಗ್ಬೇಕು. ಸಿಂಗಲ್ ಕ್ರೋಶ ಹಾಕೊಂಡು ಈ ತರ ಬೀಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಪ್ರತಿ ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಈ ತರನಾಗಿ ಬೀಡ್ಸ್ ನ ಆಡ್ ಮಾಡ್ಕೊತಾ ಹೋಗ್ಬೇಕು. ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ, ಬೇಡ ಸಿಂಪಲ್ ಆಗಿ ಇರ್ಲಿ ಅಂತ ಆದ್ರೆ ಬೀಡ್ಸ್ ಏನ್ ಬೇಡ. ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣ್ಬೇಕು ಅಂತ ಅನಿಸ್ತು ಅಂದ್ರೆ ಈ ತರನಾಗಿ ಬೀಡ್ಸ್ ನ ಹಾಕುತ್ತಾ ಹೋಗ್ಬೇಕು. ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ದಾರನ ಈ ತರನಾಗಿ ಮೇಲಕ್ಕೆ ಎಳ್ಕೊಂಡು ಈ ತರನಾಗಿ ಪ್ರತಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ ಅನ್ನ ಆಡ್ ಮಾಡ್ಕೊತಾ ಹೋಗ್ಬೇಕು. ಇಲ್ಲಿ 12 ಬೀಡ್ಸ್ ಬಂದಿದೆ. ಇವಾಗ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ. ಎಂಡ್ ಮಾಡ್ಕೊಂಡು ಮತ್ತೆ ಇಲ್ಲೇನು ಮೊದಲಿಗೆ ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಅಂದ್ರೆ ಬೀಡ್ಸ್ ಹಾಕೋಬೇಕು, ಕುಚ್ಚು ಹಾಕೊಳ್ಳಿಕ್ಕೆ ಸ್ಪೇಸ್ ಬೇಕಲ್ವಾ, ಅದಕ್ಕೋಸ್ಕರ. ಮತ್ತೆ ಅದೇ ತರನಾಗಿ ಕಂಟಿನ್ಯೂ ಮಾಡಬೇಕು. ಫಸ್ಟಿಗೆ 1 ಸಿಂಗಲ್ ಕ್ರೋಶ ಮತ್ತೆ ಪ್ರತಿ ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ ಅನ್ನ ಹಾಕುತ್ತಾ ಹೋಗ್ಬೇಕು.
ನೋಡಿ ಇವಾಗ ಪೂರ್ತಿ ಆಯಿತು. ಇವಾಗ ನಾನು ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಅಲ್ಲಿ ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. ಇಲ್ಲಿ 12 ಬೀಡ್ಸ್ ಬರ್ತವೆ ಪ್ರತಿ ಸಿಂಗಲ್ ಕ್ರೋಶ ಮಧ್ಯದಲ್ಲಿ. ಹಾಗೆ 4 ಚೈನ್ ಹಾಕೊಂಡು ಲಾಸ್ಟಿಗೆ 2 ಸಿಂಗಲ್ ಕ್ರೋಶ ಹಾಕೊಂಡು ದಾರನ ಕಟ್ ಮಾಡ್ಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ ಲಾಸ್ಟಿಗೆ ಈ ಥರನಾಗಿ ಡಿಸೈನ್ ಕಾಣಿಸುತ್ತೆ. ಕುಚ್ಚು ಹಾಕಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.